ನಮಸ್ಕಾರ. ತುಂಬ ಜನಕ್ಕೆ ಈ ಒಂದು ಡೌಟ್ ಇದೆ. ಈಗ ಪ್ರಸ್ತುತ ಇರುವಂಥ ನಮ್ಮ ವೋಟರ್ ಐಡಿಯಲ್ಲಿ ನನ್ನ ಜನ್ಮ ದಿನಾಂಕ ಅಥವಾ ನನ್ನ ತಂದೆ ಅಥವಾ ತಾಯಿ ಇನಿಷಿಯಲ್ ಆಗಿರ್ಬೋದು ಅಥವಾ ಸರ್ನೇಮ್ ಚೇಂಜ್ ಆಗಿದೆ ಅಥವಾ ತಪ್ಪಾಗಿದೆ. ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ, ಈಗ ನಿಮಗೆ ಕೊಟ್ಟಿರುವಂಥ ಫಾರ್ಮಲ್ಲಿ ಟಾಪಲ್ಲಿ ಆಲ್ರೆಡಿ ಪ್ರೀಫಿಲ್ ಆಗಿ ನಿಮ್ಮ ಇನ್ಫಾರ್ಮೇಷನ್ ಬಂದಿದೆ. ಅದು ತಪ್ಪಿದೆ ಅಂದಾಗ ನಿಮಗೆ ಒಂದು ಅವಕಾಶ ಇದೆ. ನಿಮಗೆ ಕೊಟ್ಟಿರುವಂಥ ಫಾರ್ಮಲ್ಲಿ ಡೌನಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಈಗ ಪ್ರಸ್ತುತ ವಿವರವನ್ನು ಹಾಕ್ಬೋದು. ಇಲ್ಲಿ ನಿಮ್ಮ ಜನ್ಮ ದಿನಾಂಕ ತಪ್ಪಿದೆ, ನೀವಿಲ್ಲಿ ಸರಿ ಮಾಡ್ಬೋದು. ವೋಟರ್ ಐಡಿಯಲ್ಲಿ ತಪ್ಪಿದ್ದು ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲಿ ಸರಿಯಾಗಿದ್ದರೆ ಆ ಡೀಟೇಲ್ಸ್‌ನ ನೀವಿಲ್ಲಿ ಹಾಕಿ ಸರಿ ಮಾಡ್ಕೋಬೋದು. ಹಾಗೆ ಹೆಸರು ಕೂಡ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಚೇಂಜ್ ಇದ್ದರೆ ಸರಿ ಮಾಡ್ಬೋದು. ಸೆಕೆಂಡ್ ಕ್ವೆಶ್ಚನ್ ಬಂದು, ನನ್ನ ವೋಟರ್ ಐಡಿ ಕಳೆದೋಗಿದೆ ಆದರೂ ಕೂಡ ಫಾರ್ಮ್ ತುಂಬೋದಾ ಅಂತ. ನಿಮ್ಮ ವೋಟರ್ ಐಡಿ ಕಳೆದು ಹೋಗಿದ್ದ ಮಾತ್ರಕ್ಕೆ ವೋಟರ್ ಲಿಸ್ಟಿಂದ ನಿಮ್ಮ ಹೆಸರು ಹೋಗಲ್ಲ. BLOಗಳ ಹತ್ರ ಹೇಗೂ ಫಾರ್ಮ್ ಇರುತ್ತೆ. ನಿಮಗೆ ವೋಟರ್ ಐಡಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೀವು ECI ನೆಟ್ ಅನ್ನೋ ಅಪ್ಲಿಕೇಶನಲ್ಲಿ ಕೂಡ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅದನ್ನು ಹಾಕಿ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ರಿಲೇಷನ್ ಟೈಪ್ ಏನು, ರಿಲೇಷನ್ ಯಾರು ಅಥವಾ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಏನು, ಈ ಎಲ್ಲ ಡೀಟೇಲ್ಸ್‌ನ ಹಾಕಿ ನೀವು ಚೆಕ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ, ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ನಿಮಗೆ ಲಿಂಕ್ ಬೇಕಿದ್ದರೆ ನಾನು ಹಾಕ್ತೇನೆ. ಹಾಗೆಯೂ ನಿಮಗೆ ವೋಟರ್ ಐಡಿ ಸಿಗಲಿಲ್ಲ ಅಂದರೆ ನಿಮ್ಮ ಮನೆಗೆ BLO ಬರ್ತಾರಲ್ವ, ಅವ್ರ ಹತ್ರ ಆಲ್ರೆಡಿ ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆ ಕೊಡ್ತಾರಲ್ಲ ಆ ಫಾರ್ಮಲ್ಲಿ ಟಾಪಲ್ಲಿ ನಿಮ್ಮ ಕರೆಂಟ್ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಿದೆ ಅದೇ ಡೀಟೇಲ್ಸ್ ಬರುತ್ತೆ. ನೀವು ಅದರಲ್ಲಿ ಕೂಡ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೋದಾಗಿದೆ. ನನ್ನ ವಿಳಾಸವನ್ನು ಬದಲಾಯಿಸಿದ್ದೇನೆ, ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಈಗ ಪ್ರಸ್ತುತ ನಿಮ್ಮ ವೋಟರ್ ಐಡಿಯಲ್ಲಿ ಏನಿದೆ ನೋಡಿ ಆ ಅಡ್ರೆಸ್ ಇರಲಿ. ನೀವೀಗ ಬೇರೆ ಕಡೆ ಶಿಫ್ಟ್ ಆಗಿದ್ದೀರಾ ಅಂದರೆ ನೀವು ಮತ್ತೆ ಕೂಡ ನಿಮ್ಮ ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೋಬೋದು. ಈಗ ನಿಮಗೆ ಅಡ್ರೆಸ್ಸನ್ನು ಚೇಂಜ್ ಮಾಡುವಂಥ ಆಪ್ಷನ್ ಈಗ ಕೊಟ್ಟಿರುವಂಥ ಎನ್ಯುಮರೇಷನ್ ಫಾರ್ಮಲ್ಲಿ ಇಲ್ಲ. ಸೊ ಈಗ ಅಡ್ರೆಸ್ ಹೇಗಿದೆ ಹಾಗೇ ಇರಲಿ. ನಂತರ ಆಗಸ್ಟ್ 5ರ ಪ್ರಕ್ರಿಯೆ ನಂತರ ನೀವು ಫಾರ್ಮ್ 8ಅನ್ನು ಫಿಲ್ ಮಾಡಿ ನಿಮ್ಮ ಅಡ್ರೆಸ್ ಪ್ರೂಫನ್ನು ಕೊಟ್ಟು ನಿಮ್ಮ ವಿಳಾಸವನ್ನು ನೀವು ಚೇಂಜ್ ಮಾಡಿಕೊಳ್ಳುವಂಥ ಆಪ್ಷನ್ ಇದೆ. ಸೊ ಈಗ ನೀವು ಯಾವ ವಿಳಾಸದಲ್ಲಿದ್ದರೂ ಕೂಡ ತೊಂದರೆ ಇಲ್ಲ. 2002ರ ಲಿಸ್ಟಲ್ಲಿ ನೀವು ಯಾವ ವಿಳಾಸದಲ್ಲಿ ಇದ್ರಿ ಅಥವಾ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಮಾಡ್ತಾ ಇದ್ರಿ ನೋಡಿ, ಆ ಡೀಟೇಲ್ಸನ್ನು ನೀವು ಹಾಕಬೇಕು. ನೀವು ಅಥವಾ ನಿಮ್ಮ ತಂದೆ ತಾಯಿ ಎಲ್ಲಿದ್ದರೂ ಅದೇ ವಿಳಾಸವನ್ನು ನೀವು ಹಾಕಬೇಕು. ಅದರಲ್ಲಿ ಯಾವುದೇ ಚೇಂಜಸ್ ಮಾಡುವ ಹಾಗಿಲ್ಲ. ಕರೆಂಟ್ ನಿಮ್ಮ ವಿಳಾಸ ಚೇಂಜ್ ಆಗಿದ್ದರೆ ನೀವು ಅದನ್ನು ಮತ್ತೆ ಚೇಂಜ್ ಮಾಡಿಕೊಳ್ಳುವಂಥ ಆಪ್ಷನ್ ನಿಮಗೆ ಇದೆ. ಆಗ ನೀವು ಚೇಂಜ್ ಮಾಡ್ಕೋಬೋದು. ಸಹಿ ಮಾಡೋದು ಕಡ್ಡಾಯವೇ ಅಂತ ಕೇಳಿದ್ದಾರೆ. ಹೌದು, ಖಂಡಿತವಾಗ್ಲೂ ನೀವು ಸೈನನ್ನು ಮಾಡಬೇಕಾಗ್ತದೆ. ನೀವು ಫಾರ್ಮನ್ನು ಫಿಲ್ ಮಾಡಿ ಸೈನ್ ಮಾಡದೆ ಹಾಗೆ ಕೊಟ್ಟರೆ ಆ ಫಾರ್ಮ್ ರಿಜೆಕ್ಟ್ ಆಗ್ತದೆ. ಸೊ ಇನ್ ಕೇಸ್ ನೀವು ನಿಮ್ಮ ಮನೆಯಲ್ಲಿ ನೀವು BLOಗಳು ಬಂದಾಗ ನೀವು ಆ ಊರಲ್ಲಿ ಇದ್ದರೆ ನೀವು ಖಂಡಿತವಾಗ್ಲೂ ನೀವು ಸೈನ್ ಮಾಡಬೇಕಾಗ್ತದೆ. ಇನ್ ಕೇಸ್ ನೀವು ಊರಲ್ಲಿಲ್ಲ ಅಥವಾ ಬೇರೊಂದು ಪ್ರದೇಶದಲ್ಲಿ ವಾಸವಾಗಿದ್ದೀರಾ, ಆದರೆ ನಿಮ್ಮ ವೋಟರ್ ಐಡಿ ನಿಮ್ಮ ಊರಿನಲ್ಲಿ ಇದೆ ಅಂತಂದಾಗ, ಆಗ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಕರು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ತಂದೆ ತಾಯಿ ಕೂಡ ನಿಮ್ಮ ಬದಲಿಗೆ ಅವರು ಸಹಿಯನ್ನು ಮಾಡ್ಬೋದಾಗಿದೆ ನಿಮ್ಮ ಫಾರ್ಮಲ್ಲಿ. ಆದರೆ ನೀವು ಸೈನ್ ಮಾಡುವಾಗ ಅವರು ನಿಮ್ಮ ಬದಲಿಗೆ ಸೈನ್ ಮಾಡ್ತಾರಲ್ವ, ನಿಮಗೆ ಅವರು ಏನು ಸಂಬಂಧ ಅಂತ ಹೇಳಿ ಅವರು ಸೈನ್ ಮಾಡಿದ ನಂತರ ಬ್ರ್ಯಾಕೆಟಲ್ಲಿ ಬರಿಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಬದಲು ನನ್ನ ಅಕ್ಕ ಸಹಿ ಮಾಡ್ತಿದ್ದಾರೆ ಅಂದರೆ ನನ್ನ ಅಕ್ಕನ ಸಹಿಯನ್ನು ಹಾಕಿ ಪಕ್ಕದಲ್ಲಿ ಅವರು ನನಗೆ ಏನಾಗಬೇಕು ಅಂತ ಬರಿಬೇಕು. ಇಲ್ಲಿ ನೀವು ನೋಡ್ಬೋದು ನೋಡಿ, ನನ್ನ ಬದಲು ನನ್ನ ಅಕ್ಕ ಸೈನ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಸಾವಿತ್ರಿ ಅಂತ. ನನಗೆ ಅವರು ಅಕ್ಕ ಆಗಬೇಕು. ಸೊ ಅದನ್ನು ಅವರು ರಿಲೇಷನಲ್ಲಿ ಬರಿಬೇಕು. ಹಾಗೆ ಯಾವ ದಿನಾಂಕದಲ್ಲಿ ಅವರು ಈ ಫಾರ್ಮನ್ನು ಫಿಲ್ ಮಾಡಿ ಸೈನ್ ಮಾಡಿದ್ದಾರೆ ಆ ದಿನಾಂಕವನ್ನು ಅವರು ಹಾಕಿದರೆ ಸಾಕಾಗ್ತದೆ. ಸೊ ನೀವೇ ಬಂದು ಹಾಕಬೇಕು. ಇದಕ್ಕೋಸ್ಕರ ನೀವು ಟ್ರಾವೆಲ್ ಮಾಡಿ ಫಾರ್ಮ್ ಫಿಲ್ ಮಾಡಬೇಕು, ಸೈನ್ ಮಾಡಬೇಕು, ಅದಕ್ಕೆ ಬರಬೇಕು ಅಂತ ಏನೂ ಇಲ್ಲ. ನಿಮ್ಮ ಬದಲಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕೂಡ ಹಾಕ್ಬೋದು. ಇನ್ ಕೇಸ್ ನಿಮಗೆ ಸೈನ್ ಹಾಕಲಿಕ್ಕೆ ಬರಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಿಗಾದರೂ ಅಂದರೆ, ಆಗ ಅವರು ನಿಮ್ಮ ಎಡಗೈಯ ಹೆಬ್ಬೆಟ್ಟನ್ನು ಕೂಡ ಹಾಕ್ಬೋದಾಗಿದೆ, ಸಹಿಯನ್ನು ಮಾಡಲಿಕ್ಕೆ ಬಂದಿಲ್ಲ ಅಂದರೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ನಾನು ಮದುವೆ ಆಗಿದ್ದೇನೆ, ನನ್ನ ಗಂಡನ ಹೆಸರು 2002ರ ಮತದಾರ ಪಟ್ಟಿಯಲ್ಲಿ ಇದೆ. ಸೊ ನಾನೀಗ ಫಾರ್ಮಲ್ಲಿ ನನ್ನ ಗಂಡನ ಹೆಸರನ್ನು ಸೇರಿಸ್ಬೋದಾ ಅಂತ ಒಂದು ಪ್ರಶ್ನೆ ಬಂದಿದೆ. ಸೊ 2002ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ಕೊಳ್ಳಿ, ನಿಮ್ಮ ಗಂಡನ ಹೆಸರು ಇದೆ. ನೀವು 2002ಕ್ಕಿಂತ ಮುಂಚೆನೇ ಮದುವೆ ಆಗಿದ್ದೀರಾ. ಅಂಥ ಸಂದರ್ಭದಲ್ಲೂ ಕೂಡ ಇದು ಪ್ರೊಜೆನಿ ಮ್ಯಾಪಿಂಗ್ ಮಾಡಲಿಕ್ಕೆ ಆಗಿರೋದ್ರಿಂದ ನಿಮ್ಮ ಗಂಡನ ಹೆಸರು ಇದ್ದರೂ ಕೂಡ ನೀವು ಇಲ್ಲಿ ನಿಮ್ಮ ತಂದೆಯ ಅಥವಾ ತಾಯಿಯ, ನಿಮ್ಮ ಫ್ಯಾಮಿಲಿಯ ಅಜ್ಜ ಅಥವಾ ಅಜ್ಜಿಯ ಅವರ ಡೀಟೇಲ್ಸ್ 2002ರ ಲಿಸ್ಟಲ್ಲಿ ಇದ್ದರೆ ಇದ್ದರೆ ಮಾತ್ರ ನೀವು ಅವರ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಇಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಗಂಡನ
ಡೀಟೇಲ್ಸನ್ನು ವೋಟರ್ ಈ ಎನ್ಯುಮರೇಷನ್ ಫಾರ್ಮಲ್ಲಿ ಫಿಲ್ ಮಾಡುವ ಹಾಗಿಲ್ಲ. ನೆನ್ಪಿಟ್ಕೊಳ್ಳಿ, ನಿಮ್ಮ ತಂದೆ ಅಥವಾ ತಾಯಿಯ ಡೀಟೇಲ್ಸನ್ನು ಹಾಕಬೇಕು. ಅದು ಕೂಡ ನೀವು ಬಲಬದಿಯ ಕಾಲಮಲ್ಲಿ ಹಾಕಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ಈ ಒಂದು ಫಾರ್ಮಲ್ಲಿ ಆ್ಯಡ್ ಮಾಡುವ ಹಾಗಿಲ್ಲ. ನಿಮ್ಮ ತಂದೆಯ ಅಥವಾ ತಾಯಿಯ ಹೆಸರು ವೋಟರ್ ಲಿಸ್ಟಲ್ಲಿ ಯಾವುದಿದೆ ನೋಡಿ ಅದನ್ನು ಹಾಕಬೇಕು. ಇನ್ನೊಂದು ಕ್ವಶನ್ ಅಂದರೆ, ಫಾರ್ಮನ್ನು ನಾವು ಕನ್ನಡದಲ್ಲೇ ತುಂಬಬೇಕಾ ಅಥವಾ ಇಂಗ್ಲೀಷಲ್ಲೇ ತುಂಬೋದಾ ಅಂತ. ನಿಮಗೆ ಯಾವುದು ಕಂಫರ್ಟೇಬಲ್ ಇದೆ ನೀವು ಆ ಭಾಷೆಯಲ್ಲಿ ತುಂಬೋದು. ನಿಮಗೆ ಕನ್ನಡದಲ್ಲಿ ತಪ್ಪಾಗ್ತದೆ ಅಂತಂದರೆ ನೀವು ಇಂಗ್ಲೀಷಲ್ಲಿ ಕೂಡ ತುಂಬೋದು. ಇದರಲ್ಲಿ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ ನೀವು ಇದೇ ಭಾಷೆಯಲ್ಲಿ ತುಂಬಬೇಕಂತ. ನಿಮಗೆ ಯಾವುದು, ನೀವು ಕನ್ನಡದಲ್ಲಿ ಕೂಡ ತುಂಬೋದು ಅಥವಾ ನೀವು ಇಂಗ್ಲೀಷ್ನಲ್ಲಿ ಕೂಡ ತುಂಬೋದು. ಅದು ನಿಮ್ಮ ಇಷ್ಟ. ಸರಿಯಾಗಿ ತುಂಬಿ. ನನ್ನ ತಂದೆ ಅಥವಾ ತಾಯಿ ಹೆಸರು 2002 ಮತದಾರರ ಪಟ್ಟಿಯಲ್ಲಿ ಇದೆ, ಆದರೆ ನನ್ನ ಹೆಸರಿಲ್ಲ, ಏನು ಮಾಡಬೇಕು ಅಂತ. ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಮತದಾರರ ಪಟ್ಟಿಯಲ್ಲಿ ಇದ್ದರೆ ನಿಮಗೆ ಕೊಡುವಂಥ ಫಾರ್ಮಲ್ಲಿ ನೀವು ಬಲಬದಿಯ ಕಾಲಮಲ್ಲಿ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರನ್ನು ಹಾಕ್ಬೋದು. ನೀವಿಲ್ಲಿ ನೋಡ್ಬೋದು, ನಿಮ್ಮ ಫೋಟೋ ಕೊಟ್ಟಿರ್ತಾರಲ್ವ ಅದ್ರ ಕೆಳಗಡೆ ರೈಟ್ ಸೈಡ್ ಒಂದು ಕಾಲಮ್ ಇದೆ. ಇಲ್ಲಿ ನೀವು ನಿಮ್ಮ ತಂದೆ ಅಥವಾ ತಾಯಿ 2002 ಲಿಸ್ಟಲ್ಲಿ ಏನು ಹೆಸರಿದೆ ನೋಡಿ ಅದನ್ನೇ ತುಂಬಬೇಕು. ಕೆಳಗಡೆ ಕಾಲಮಲ್ಲಿ ನೀವು ನಿಮ್ಮ ಪರ್ಸ್ನಲ್ ಪ್ರಸ್ತುತ ವಿವರಗಳನ್ನು ಡೀಟೇಲ್ಸನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ. ಹಾಗೆ 2002 ಪಟ್ಟಿಯಲ್ಲಿ ನಿಮ್ಮ ತಂದೆಯ ಹೆಸರು ಇದೆ ಅಂದರೆ ನೀವು ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ತಂದೆ ಹೆಸರು ಇಲ್ಲ, ತಾಯಿ ಹೆಸರು ಇಲ್ಲ, ಅಜ್ಜಿ ಹೆಸರು ಇಲ್ಲ ಅಂದಾಗ ನೀವು ಕೇವಲ ಕೆಳಗಡೆ ಕೊಟ್ಟಿರ್ತಾರಲ್ವ ಜನ್ಮ ದಿನಾಂಕ ಅನ್ನುವಂಥ ಒಂದು ಕಾಲಮ್ ಇದೆಯಲ್ವ, ಅಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಮಾತ್ರ ಫಿಲ್ ಮಾಡಿ ಕೊಡಬೇಕು. ಫೋಟೋ ಅಂಟಿಸೋದು ಕಡ್ಡಾಯವೇ ಅಂತ. ನಿಮ್ಮ ಫೋಟೋ ಹಳೇದಾಗಿದ್ದರೆ, ನಿಮಗೆ ಅದು ಹಳೆ ಫೋಟೋ ಆಗಿದ್ದರೆ ನೀವು ಅಂಟಿಸಬೇಕು ಅಂದರೆ ಫೋಟೋವನ್ನು ಹಾಕ್ಬೋದು. ಇದರಲ್ಲಿ ಯಾವುದೇ ರೀತಿಯ ಮ್ಯಾಂಡೇಟ್ರಿ ಇಲ್ಲ. ನಿಮಗೆ ಆ ಫೋಟೋ ಹಳೇದಾಗಿದ್ದರೆ ಅಥವಾ ಫೋಟೋವನ್ನು ಚೇಂಜ್ ಮಾಡಬೇಕು ಅಂದರೆ ನೀವು ನಿಮ್ಮ ಫೋಟೋವನ್ನು ಅಂಟಿಸ್ಬೋದು. ಇದು ಕಡ್ಡಾಯವೇನೂ ಅಲ್ಲ. ನೀವು ಫೋಟೋ ಅಂಟಿಸದೆ ಹಾಗೆ ಕೂಡ ಬಿಡ್ಬೋದು. ಮತದಾರ ಪಟ್ಟಿ ಸಿಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ECI ನೆಟ್ ಅನ್ನೋ ಅಪ್ಲಿಕೇಶನಲ್ಲಿ ಹೋಗಿ ನೀವು ನಿಮ್ಮ ಡೀಟೇಲ್ಸನ್ನು ಹಾಕಿ ಕೂಡ ನಿಮ್ಮ ಮತದಾರ ಪಟ್ಟಿ ಹೆಸರನ್ನು ಚೆಕ್ ಮಾಡ್ಕೋಬೋದು. ಇಲ್ಲ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನಾನು ಹೇಗೆ ಮಾಡೋದಂತ ಕೂಡ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ನಿಮಗೆ ಲಿಂಕ್ ಬೇಕೆ ಅಂದರೂ ಕೂಡ ನಾನು ಆ ಲಿಂಕನ್ನು ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಯಾವ ರೀತಿಯಲ್ಲಿ ಮತದಾರ ಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು, ಹಾಗೆ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ನಿಮಗೆ ಯಾವೆಲ್ಲ ದಾಖಲೆಗಳು ಈಗಲೇ ಕೊಡಬೇಕು ಅಂತ ಕೇಳಿದ್ದಾನೆ. ನೀವು ಇವಾಗ ಯಾವುದೇ ದಾಖಲೆಯನ್ನು ಕೊಡುವ ಹಾಗಿಲ್ಲ. ನಿಮ್ಮ ಫಾರ್ಮನ್ನು ಫಿಲ್ ಮಾಡಿ ನೀವು ಸೈನ್ ಮಾಡಿ ಕೊಟ್ಟರೆ ಸಾಕು. ಇನ್ ಕೇಸ್ ಇದರಲ್ಲಿ ಏನಾದರೂ ಚೇಂಜಸ್ಸು ಅಥವಾ ತಪ್ಪುಗಳು ಕಂಡು ಬಂದಲ್ಲಿ ಎಲೆಕ್ಷನ್ ಕಮಿಷನ್ ಅವರು ನಿಮಗೆ ಯಾವುದಾದ್ರೂ ದಾಖಲೆಗಳು ಅವರು ಬೇಕು ಅಂತ ನೋಟಿಸ್ ಕಳಿಸಿದಾಗ ನೀವು ದಾಖಲೆಗಳನ್ನ ಕೊಡಬೇಕಾಗ್ತದೆ. ಯಾವ ದಾಖಲೆಗಳನ್ನ ಕೊಡಬೇಕಂತ ನಿಮಗೆ ಕೊಟ್ಟಿರುವಂಥ ಫಾರ್ಮ್ನ ಇನ್ನೊಂದು ಭಾಗದಲ್ಲಿ, ಫಾರ್ಮ್ನ ಕೆಳಗಡೆ ಭಾಗದಲ್ಲಿ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಕೊಟ್ಟಿದ್ದಾರೆ ಅದನ್ನು ನೋಡ್ಬೋದು. ಫಾರ್ಮ್ ತುಂಬುವಾಗ ತಪ್ಪಾಗಿದೆ, ಈಗ ಏನು ಮಾಡಬೇಕು? ಫಾರ್ಮ್ ತುಂಬುವಾಗ ತಪ್ಪಾಗಿದ್ರೆ ತೊಂದರೆ ಇಲ್ಲ. ನೀವು ವೈಟ್ನರನ್ನು ಹಾಕಿ ಸರಿಯಾದ ಹೆಸರನ್ನು, ಸರಿಯಾದ ಇನ್ಫಾರ್ಮೇಷನನ್ನು ತುಂಬೋದು. ಇನ್ ಕೇಸ್ ನೀವು ಫಾರ್ಮ್ ತಪ್ಪಾಗಿ ತುಂಬಿ ಕೊಟ್ಟು BLOಗೆ ಕೊಟ್ಬಿಟ್ಟಿದ್ದೀರಾ ಅಂದರೆ ಆಗ ನೀವು BLOಗಳಿಗೆ ಕರೆ ಮಾಡಿ, ಹೇಗೂ ನಿಮ್ಮ ಫಾರ್ಮಲ್ಲಿ ಅವ್ರ ನಂಬರ್ ಇರ್ತದೆ ಟಾಪಲ್ಲಿ, ಫೋನ್ ಮಾಡಿ ಅವ್ರ ಹತ್ರ ಕೇಳ್ಬೋದು ಈ ಥರ ಆಗಿದೆ ಏನು ಮಾಡ್ಬೋದು ಅಂತ. ಅವ್ರು ಇನ್ ಕೇಸ್ ಅದನ್ನು ಆಲ್ರೆಡಿ ಅದನ್ನು ಅವರು ಹೇಳ್ತಾರೆ ಏನು ಮಾಡಬೇಕಂತ. ಮೊಬೈಲ್ ಸಂಖ್ಯೆಯನ್ನು ನೀಡುವುದು ಕಡ್ಡಾಯವೇ. ಮೊಬೈಲ್ ಸಂಖ್ಯೆನ ಕೊಡಬೇಕು ಅಂತ ಮ್ಯಾಂಡೇಟ್ರಿ ಏನಿಲ್ಲ. ಇನ್ ಕೇಸ್ ನೀವು ಲಿಂಕ್ ಮಾಡಬೇಕು ನಿಮ್ಮ ವೋಟರ್ ID ಅಂದರೆ ಕೂಡ ನೀವು ಕೊಡ್ಬೋದು, ಅಥವಾ ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಲಿಂಕ್ ಆಗಿದ್ದರೆ ಕೂಡ ನೀವು ಕೊಡ್ಬೋದು. ಇದು ಕಡ್ಡಾಯ ಏನಲ್ಲ, ಕೊಟ್ಟರೆ ಒಳ್ಳೆಯದು, ಇದ್ದರೆ ಕೊಡಿ, ಇಲ್ಲಾಂದರೆ ಬೇಡ. ನನ್ನ ತಂದೆ ತಾಯಿ ಇಬ್ಬರು ಕೂಡ ನಿಧನರಾಗಿದ್ದಾರೆ. ಫಾರ್ಮ್ನಲ್ಲಿ ಯಾರ ಹೆಸರನ್ನು ಬರಿಬೇಕು ಅಂತ ಕೇಳಿದ್ದಾರೆ. ಸಂಬಂಧಿಕರ ಹೆಸರನ್ನು ಬರಿಬೋದಾ ಅಂತ. ಇಲ್ಲಿ ನೀವು ನಿಮ್ಮ ತಂದೆ ತಾಯಿ ಇಬ್ಬರು ಕೂಡ ನಿಧನರಾಗಿದ್ದರೂ ಕೂಡ 2002 ಪಟ್ಟಿಯಲ್ಲಿ ಅವರ ಹೆಸರು ಇದೆ ಅಂದರೆ ನೀವು ಅವರ ಹೆಸರನ್ನೇ ಬರಿಬೇಕಾಗ್ತದೆ. ನಿಮ್ಮ ಸಂಬಂಧಿ ಹೆಸರನ್ನು ಇಲ್ಲಿ ಬರೆಯುವ ಹಾಗಿಲ್ಲ. ನಿಮ್ಮ ಅಣ್ಣ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಆ ಥರ ಯಾರ ಹೆಸರನ್ನು ನೀವು ಬರೆಯುವ ಹಾಗಿಲ್ಲ. ತಂದೆ ತಾಯಿ ನಿಧನರಾಗಿದ್ದರೂ ಪರವಾಗಿಲ್ಲ, ನೀವು ಅವರ ಹೆಸರು ಇದ್ದರೆ ಅದನ್ನೇ ಡೀಟೇಲ್ಸನ್ನು ಬರೆದು ನೀವು ಸೈನ್ ಮಾಡಿ ಕೊಡ್ಬೋದು. ಎನ್ಯುಮರೇಷನ್ ಫಾರ್ಮ್ನಲ್ಲಿ ಎಡಭಾಗ ಮತ್ತು ಬಲಭಾಗದ ಕಾಲಮನ್ನು ಯಾವಾಗ ತುಂಬಬೇಕು, ಎರಡನ್ನೂ ತುಂಬಬೇಕಾ ಅಂತ ಕೇಳಿದ್ದಾರೆ. ನೋಡಿ, ನೀವು ಎನ್ಯುಮರೇಷನ್ ಫಾರ್ಮಲ್ಲಿ ಎಡಭಾಗದ ಫಾರ್ಮನ್ನು ಯಾವಾಗ ಫಿಲ್ ಮಾಡಬೇಕು ಅಂದರೆ, ಮತದಾರರ ಪಟ್ಟಿಯಲ್ಲಿ 2002 ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಆಗ ನೀವು ಎಡಬದಿಯ ಕಾಲಮಲ್ಲಿ ಫಿಲ್ ಮಾಡಿ ಕೊಡಬೇಕು. ಮತ್ತು ಕೆಳಗಡೆ ಜನ್ಮ ದಿನಾಂಕದ ಕಾಲಮ್ ಇದೆ ಅಲ್ವಾ, ಅಲ್ಲಿ ಫಿಲ್ ಮಾಡಬೇಕು.
ಇದು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ 2002ರ ಮತದಾರರ ಪಟ್ಟಿಯಲ್ಲಿ ಅಲ್ಲಿ ನೋಡ್ಬೋದು ನೀವು ಮತದಾರರ ಹೆಸರು ಅಂತಿದೆ, ಅಂದರೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿ. ಈಗ ನೀವು ಬಲಬದಿಯ ಕಾಲಮ್ನ ಯಾವಾಗ ಫಿಲ್ ಮಾಡಬೇಕು ಅಂದರೆ ನಿಮ್ಮ ಹೆಸರು 2002ರ ಪಟ್ಟಿಯಲ್ಲಿ ಇಲ್ಲ, ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಇದೆ ಅಂದಾಗ ನೀವು ಬಲಬದಿಯ ಕಾಲಮಲ್ಲಿ ಫಿಲ್ ಮಾಡಬೇಕು. ನಿಮ್ಮ ಹೆಸರನ್ನಲ್ಲ, ನಿಮ್ಮ ತಂದೆ ಹೆಸರನ್ನು ಫಿಲ್ ಮಾಡಬೇಕು. ಹಾಗೆ ಅಲ್ಲಿ ಸಂಬಂಧಿ ಹೆಸರು ನಿಮ್ಮ ತಂದೆಯ ತಂದೆ ಅಥವಾ ತಾಯಿ ಹೆಸರನ್ನು ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಕೆಳಗಡೆ ಬಾಕ್ಸ್ ಇದೆಯಲ್ಲ, ಅದು ಮ್ಯಾಂಡೇಟ್ರಿ, ಅದನ್ನು ನೀವು ಫಿಲ್ ಮಾಡಲೇಬೇಕು. ಇದು ನಿಮಗೆ ನೆನಪಿರಲಿ. ಇದ್ರ ಬಗ್ಗೆ ನಾನು ಡಿಟೇಲಾಗಿ ವಿಡಿಯೋ ಮಾಡಿದ್ದೇನೆ, ನೀವು ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ನಿಮಗೆ ಇದರಲ್ಲಿ ಯಾವುದೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೇನೆ.